ಮೂರನೇ ವಾರಕ್ಕೆ ನಾನು ಬಂದು ಇದು 4ನೇ ವಾರ. ನಾವು 3ನೇ ವಾರಕ್ಕೆ ನಾನು ಏನು ಅಂದ್ಕೊಂಡಿದ್ದೆ ಅದು ನಮ್ಗೆ ಆಗಿದೆ. ಒಟ್ಟಿನಲ್ಲಿ ನಮ್ಮದವರು ಯಾವತ್ತೂ ರಾಯರು ನಮ್ಮದವ್ರು ಯಾವತ್ತೂ ಕೈ ಬಿಟ್ಟಿಲ್ಲ, ಕೈನೂ ಬಿಡೋದಿಲ್ಲ. ಅವರು ಕೆಟ್ಟದ್ದು ಆಗಲ್ಲ, ಎಲ್ಲ ತುಂಬ ಒಳ್ಳೆಯದಾಗಿದೆ. ನಮ್ಮ ಫ್ಯಾಮಿಲಿಲಿ ತುಂಬ ಪ್ರಾಬ್ಲಮ್ ಇತ್ತು, ಈಗ ಇದು ಬಂದಮೇಲೆ ನಮ್ಗೆ ಒಳ್ಳೆಯದಾಗಿದೆ. ಯಾರೂ ರಾಯರು ಮಾತ್ರ ಯಾವತ್ತೂ ಅನುಮಾನಿಸೋಕೆ ಹೋಗ್ಬಿಡಿ, ತುಂಬ ನಂಬಿದ್ರೆ ಯಾವತ್ತೂ ಮೋಸ ಆಗಲ್ಲ. ನಮ್ಮ ರಾಯರಿದ್ದಾರೆ, ನಮ್ಮ ಜೊತೇಲಿ ಯಾವಾಗೂ ರಾಯರಿದ್ದಾರೆ. ನಾನು ರಾಯರನ್ನ ಬಿಟ್ಟು ಮುಂದೆ ಯಾವುದೋ ಒಂದು ಹೆಜ್ಜೆ ಇಡಲ್ಲ. ನಾನು ಅಷ್ಟು ನಮ್ಗೆ ಒಳ್ಳೇದು ಮಾಡಿದೆ. ನಾನು ಲಾಸ್ಟ್ ವೀಕ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಿದ್ದೆ. ಸೊ ಅವಾಗ ನಮ್ಮ ಮಮ್ಮಿ ಅವರು ಕೇಳ್ಕೊಂಡಿದ್ರು, ಹೋಗಿ ಹುಷಾರಾಗಿ ಬಂದರೆ ಏನಾದರೂ ಬ್ಲೆಸ್ ಮಾಡು ಅಂತ. ಆವಾಗ ಹೂವು ಕೊಟ್ಟಿದ್ರಂತೆ. ಸೊ ನಾನು ಆರಾಮಾಗಿ ಹೋಗಿ ಆರಾಮಾಗೆ ಬಂದಿದ್ದೀನಿ. ಸೊ ಅದು ಒಂದು ಎಕ್ಸಾಂಪಲ್ ಹೇಳ್ಬೋದು. ಅಂದ್ಕೊಂಡು ನಮ್ಗೆ ಪಾಸಿಟಿವ್ ವೈಬ್ ಬಂದಮೇಲೆ ನಮ್ಮದು ಎಲ್ಲ ಬಿಹೇವಿಯರ್ಸ್ ಆಗಿರ್ಬೋದು ಆ್ಯಂಡ್ ನಾವು ಪೀಸ್ ಆಗುತ್ತೆ. ಮೈಂಡ್ ಪೀಸ್ ಆಗಿದ್ದಾಗ ಏನು ಬೇಕಾದರೂ ಮಾಡ್ಬೋದು. ಸೊ ನಾವು ಅದು ಪ್ರೇಯರ್ ಮಾಡ್ತಾ ಅದು ಪೀಸ್ ಮೈಂಡ್ ಸಿಗುತ್ತೆ. ಅವ್ರು ಇವಾಗ ದುಬೈಗೆ ಹೋಗಿ ಬಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡಿದ್ರು. ಸೊ ಅವರು ಪ್ರೇ ಮಾಡಿ ಹುಷಾರಾಗಿ ಬರಲಿ ಅಂತ ಹೇಳಾದ್ಮೇಲೆ ನಾನು ಆರಾಮಾಗೆ ಬಂದಿದ್ದೀನಿ. ನಾನು 2024 ಜನವರಿ 1st ಡೇ ಬಂದೆ. ಆವಾಗಿಂದ ನನಗೆ ಇಲ್ಲಿ ಹೋಗ್ಬೇಕಂತ ಅನ್ನಿಸ್ತಾ ಇದ್ದು. ಇವಾಗ 10ನೇ ವಾರ ನಾನು ಕಾಯಿ ಕಟ್ತಾ ಇದ್ದೀನಿ. ನಾನು ಅಂದ್ಕೊಂಡಿರೋದು ಆಗ್ತಾ ಇದೆ, ಇನ್ನೊಂದು 1/4 ಭಾಗ ಇದೆ, ಅದಾಗಬೇಕು. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನು 11 ವಾರ ಇದೆ, ಬರ್ತಾ ಇದ್ದೀನಿ. ರಾಯರ ಬಗ್ಗೆ ತುಂಬ ನಂಬಿಕೆ ಇದೆ, ನನಗಂತೂ ಪಾಸಿಟಿವ್ ಇದೆ. ಎಲ್ಲರೂ ನಮ್ಗೆ ಸ್ವಲ್ಪ ಯಾವುದೋ ಅಮೌಂಟು ಬರಬೇಕಿತ್ತು, ಅವ್ರು ಇವಾಗ ಕೊಡ್ತೀವಿ ಅಂತ ಫೋನ್ ಮಾಡಿ ಹೇಳ್ತಿದ್ದಾರೆ. ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಅವರೇ ಫೋನ್ ಮಾಡಿದ್ದಾರೆ. ಇಲ್ಲ, ಆ ಫೋನೆಲ್ಲ ಚೇಂಜ್ ಮಾಡ್ಕೊಂಡಿದ್ದು ಎಲ್ಲ ಆಗಿತ್ತು, ಮತ್ತು ಇವಾಗ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಮತ್ತು ನಮ್ಮದು ಸ್ವಲ್ಪ ಪರ್ಸ್ನಲ್ ಇತ್ತು, ಅದೆಲ್ಲ ಆಗ್ತಾಯಿದೆ ಸರ್. ನಾನೇನು ಅಂದ್ಕೊಂಡಿದ್ನೋ ಅದಾಗಿದೆ. ಇನ್ನೊಂದು ಸ್ವಲ್ಪ ಇದೆ, ಅದನ್ನ ಈ ವಾರ ಕ್ಲಿಯರ್ ಆಗೋ ಅಷ್ಟೊತ್ತಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.